Good morning, my dear students. Yes, so in the last class, so we'll have to discuss one of the very important problem regarding to the interest on drawings. Okay, today we'll have to solve another one of the very important problem regarding to the calculation of interest on drawings. Okay, so this is problem number 2. This is problem number 2. Clear? So ಈ ಪ್ರಾಬ್ಲಮ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್ ಇದೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಓಕೆನಾ? ಲಾಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 1 ಡಿಸ್ಕಸ್ ಮಾಡಿದ್ವಿ. ಕ್ಲಿಯರಾ? ಸೊ ಅದರಲ್ಲಿ ಯಾವ ರೀತಿ ಆ ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಕ್ಲಿಯರಾ? ಸೊ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ? ಓಕೆನಾ? ಸೊ ಟೋಟಲ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ. So interest on drawings is equal to total product into rate into 1/12. Okay, ಈಗ ಇನ್ನೊಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ನಂಬರ್ 2. ಓಕೆ, ಸೊ ಈಗ ಪ್ರಾಬ್ಲಮ್ನ ಬರೀತೀನಿ. ಸೊ ಬರೆದ ನಂತರ ದೆನ್ ವಿ ವಿಲ್ ಹ್ಯಾವ್ ಟು ಸಾಲ್ವ್ ಇಟ್. ಓಕೆ, ನೋಡಿ ಇಲ್ಲಿ ಮಿಸ್ಟರ್ ಮಹೇಶ್ a partner in a firm withdrew ಅಂದರೆ ಡ್ರಾಯಿಂಗ್ಸ್ ಅಂತ. withdraw the following amounts during the year ended 31st March 2018. 31st March 2018. ಓಕೆ, ಇಲ್ಲಿ ನೋಡ್ಕೊಳ್ಳಿ. May 1, 2017 rupees 10,000. September 30, 2017 rupees 8,000. Next, November 1, 2017 rupees 7,000. January 31st, rupees 12,000. Calculate interest on is drawings at 9% per annum under product method. ನೋಡಿ, ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ಕ್ವಶನ್ ಬ್ಯಾಂಕಲ್ಲಿ ಕೂಡ ಇದೆ ಈ ಪ್ರಾಬ್ಲಮ್ಮು. ಮತ್ತು ಪ್ರಾಬ್ಲಮ್ ಬಿಫೋರ್ ಲಾಸ್ಟ್ ಇಯರು ಈ ಪ್ರಾಬ್ಲಮನ್ನು ಎಕ್ಸಾಮಿನೇಷನ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ಲಿ ಕೇಳಿದರು. ಓಕೆನಾ? ವೆರಿ ಇಂಪಾರ್ಟೆಂಟ್ ಇದೆ. ಮಿಸ್ಟರ್ ಮಹೇಶ್ ಎ ಪಾರ್ಟ್ನರ್ ಇನ್ ಎ ಫರ್ಮ್ withdrew ಅಂದರೆ ಡ್ರಾಯಿಂಗ್ಸ್. ಓಕೆನಾ? ದ ಫಾಲೋಯಿಂಗ್ ಅಮೌಂಟ್ಸ್ during the year ended 31st 3 2018. Closing date is 31st 3 2018. May 1st 2017. ಮೇ ಅಂದರೆ ಯಾವ ತಿಂಗಳು ಬರುತ್ತೆ? ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5ನೇ ತಿಂಗಳು ಬರುತ್ತೆ. 5. ಓಕೆ, ಸೊ ನೆಕ್ಸ್ಟು ಎಷ್ಟು ಡ್ರಾ ಮಾಡ್ಕೊಂಡಿದ್ದಾರೆ? 10,000. ಸೆಪ್ಟೆಂಬರ್ 30. ಸೆಪ್ಟೆಂಬರ್ ಅಂದರೆ ಯಾವ ತಿಂಗಳು ಬರುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್,
ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, 9ನೇ ತಿಂಗಳು ಬರುತ್ತೆ. ಓಕೆ, ನೆಕ್ಸ್ಟ್ ನವೆಂಬರ್ ಅಂದರೆ ಯಾವ ತಿಂಗಳು ಬರುತ್ತೆ? 11. ಓಕೆನಾ? ನೆಕ್ಸ್ಟು ಜನವರಿ ಅಂದರೆ ಯಾವ ತಿಂಗಳು ಬರುತ್ತೆ? ದಟ್ ಈಸ್ 1. ಆರ್ ಕ್ಲಿಯರ್? So, May 1st 2017 rupees 10,000 they will have to withdraw from the business organization. September 30, 2017 they will have to draw rupees 8,000. November 1, 2017 rupees 7,000. January 31st 2018 rupees 12,000. Calculate interest on his drawings at 9% per annum under product method. This is problem number 2. ಸೊ ಇಷ್ಟು ನೋಡಿ, ಇಲ್ಲಿ ಈ ಡೇಟ್ನಲ್ಲಿ ಅಮೌಂಟನ್ನು ಒಬ್ಬ ಮಹೇಶ್ ಅಂತಕ್ಕಂಥ ಒಬ್ಬ ಪಾರ್ಟ್ನರು ಡ್ರಾ ಮಾಡ್ಕೊಂಡಿದ್ದಾನೆ. ಇದಕ್ಕೆ ನಾವು ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಇಲ್ಲಿ ಒಂದು ಟೇಬಲ್ ಫ್ರೇಮ್ ಮಾಡಿ, ಒಂದು ಟೇಬಲ್ ಹಾಕ್ಬಿಡಿ. ಡೇಟು, ಅಮೌಂಟು, ಔಟ್ಸ್ಟ್ಯಾಂಡಿಂಗ್ ಮಂತ್ಸು, ಪ್ರಾಡಕ್ಟ್. ಇಲ್ಲಿ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ interest on drawings under product method. Calculation of interest on drawings under product method. First date column, this is amount column, idu number of outstanding months, this is product column. This is product column. Are you clear? Calculation of interest on drawings under product method. ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಂತ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್? ಪ್ರಾಡಕ್ಟ್ ಮೆಥಡ್ ಅಲ್ಲಿ. ಕ್ಲಿಯರಾ? ಸೊ ದೇರ್ ಆರ್ 4 ವೆರಿ ಇಂಪಾರ್ಟೆಂಟ್ ಕಾಲಮ್ಸ್ ವಿಲ್ ಬಿ ದೇರ್. ಡೇಟ್ ಕಾಲಮ್, ಅಮೌಂಟ್ ಕಾಲಮ್, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಪ್ರಾಡಕ್ಟ್. ಓಕೆ, ಈಗ ಡೇಟ್ ಬರ್ಕೋಬೇಕು. ಮೇ ಅಂದರೆ ಯಾವ ತಿಂಗಳು ಬರುತ್ತೆ? 5. ನೋಡಿಲಿ, 1/5/2017 ಎಷ್ಟು ಡ್ರಾ ಮಾಡ್ಕೊಂಡಿದ್ದಾರೆ? 10,000. ಓಕೆ, ನೆಕ್ಸ್ಟ್ ಸೆಪ್ಟೆಂಬರ್ ಅಂದರೆ ಯಾವ ತಿಂಗಳು? ಸೊ 9ನೇ ತಿಂಗಳು. 30/9/2017 8,000. ನವೆಂಬರ್ ಅಂದರೆ ಯಾವ ತಿಂಗಳು? 11. ಸೊ ಅಲ್ಲಿಗೆ ಯಾವ ತಿಂಗಳು? ಡೇಟು 1/11/2017 7,000. ಜನವರಿ ಅಂದರೆ ಯಾವ ತಿಂಗಳು? ಸೊ ದಟ್ ಈಸ್ 1. ಸೊ 1/1/2018 ಅಲ್ಲಿಗೆ ಎಷ್ಟು? 12,000. Are you clear? May, September, November, January. 1st May 2017 they will have to receive 10,000. 30th September 2017 8,000. 1st November 2017 7,000. 1st January 2018 12,000. So ಇಷ್ಟು ಬರ್ಕೊಂಡ್ಮೇಲೆ then we are going to calculate number of outstanding months. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಕ್ಲೋಸಿಂಗ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲೋಸಿಂಗ್ ಡೇಟ್. ಸೊ ಕ್ಲೋಸಿಂಗ್ ಡೇಟ್ ಎಷ್ಟು ಕೊಟ್ಟಿದ್ದಾರೆ? ಎಲ್ಲಿದೆ ಕ್ಲೋಸಿಂಗ್ ಡೇಟ್? ಫಾರ್ ದ ಇಯರ್ ಎಂಡ್ ಡೇಟ್ 31/3/2018 ಅದು ಕ್ಲೋಸಿಂಗ್ ಡೇಟ್. ಆ ಡೇಟಿಂದ ಈ ಡೇಟ್ಗೆ ಕಂಪ್ಯಾರಿಸನ್ ಮಾಡಬೇಕೀಗ. ಫಸ್ಟ್ ಮೇ ಫಸ್ಟ್ನೇ ಡೇಟ್ ಇದೆಯಲ್ವಾ, ಆ ಡೇಟ್ ಇದ್ಮೇಲೆ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಅಲ್ಲಿಂದ ತನಕ. ಫಸ್ಟ್ ಮೇ ಅಂದರೆ 5ನೇ ತಿಂಗಳಿಂದ 31st 3ಗೆ ಎಷ್ಟು ಮಂತ್ಸ್ ಆಗುತ್ತೆ? 5, 6,
7 8 9 10 11 12 1 2 3 ಎಷ್ಟು ತಿಂಗಳು ನೋಡಿ ಇನ್ನೊಂದ್ಸತಿ 5 6 7 8 9 10 11 12 1 2 3 ಎಷ್ಟು ದಟ್ ಈಸ್ 11 ಮಂತ್ಸ್. ಆರ್ ಯು ಕ್ಲಿಯರ್? ಎಷ್ಟು ತಿಂಗಳಾಯಿತು? 11 ಮಂತ್ಸ್. ಓಕೆ, ಈ ಡೇಟಿಂದ ಆ ಡೇಟ್ಗೆ ಓಕೆನಾ ಟು ಬರೆದಿದ್ದೀನಿ ನೋಡಿ 31/3/2018 ಇಲ್ಲಿಂದ ಇಲ್ಲಿಗೆ 31/3 1/5/2017 ಇಂದ 31/3/2018 ಎಷ್ಟು ಮಂತ್ಸ್ ಆಯಿತು? 11. ಓಕೆನಾ 5 6 7 8 9 10 11 12 1 2 3 11 ಮಂತ್ಸ್. ಈಗ ಇನ್ ದ ಸೇಮ್ ವೇ 30th 9 ಈಗ 30th 9 ಇರೋದ್ರಿಂದ ಇದನ್ನೇನು ಮಾಡಬೇಕು? ಓಪನಿಂಗ್ ಮಾಡ್ಕೊಬೇಕು. 1/10/2017 ಇಂದ ಹಿಡಿದು 31/3/2018 ಎಷ್ಟು ಮಂತ್ಸ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಈ ಡೇಟಿಂದ ಈ ಡೇಟ್ಗೆ 10 11 12 1 2 3 ಎಷ್ಟು ಮಂತ್ಸು? 6 ಮಂತ್ಸ್. ಎಷ್ಟು ಮಂತ್ಸು? 6 ಮಂತ್ಸ್. ನೋಡ್ಕೊಳ್ಳಿ 30th 9 ಇರೋದ್ರಿಂದ ಇದು ಕ್ಲೋಸಿಂಗ್ ಡೇಟ್ ಆಗಿದೆ, ಅದನ್ನು ಓಪನಿಂಗ್ ಮಾಡ್ಕೊಬೇಕು. 1/10 ಓಕೆ 2017 ಇಂದ 31/3/2018 ಓಕೆನಾ 10 11 12 1 2 3 ಎಷ್ಟು ಮಂತ್ಸು? 6 ಮಂತ್ಸ್. ಆರ್ ಯು ಕ್ಲಿಯರ್? ನೆಕ್ಸ್ಟ್ 1/11/2017 ಇಂದ 31/3/2018 ಎಷ್ಟು ಮಂತ್ಸ್ ಆಗುತ್ತೆ? 11 12 1 2 3 ಎಷ್ಟು ತಿಂಗಳು? 5 ಮಂತ್ಸ್. ಕ್ಲಿಯರಾ? ಇನ್ನೊಂದ್ಸರಿ ನೋಡಿ 11 12 1 2 3 ಓಕೆ 5 ಮಂತ್ಸ್. ನೆಕ್ಸ್ಟ್ 1/1/2018 ಇಂದ 31/3/2018ಗೆ ನೋಡಿಲಿ 31/3/2018 1 2 3 ಮಂತ್ಸ್. ಕ್ಲಿಯರಾ? ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿಲಿ 1/5/2017 ಇಂದ 31/3/2018ಗೆ 11 ಮಂತ್ಸ್. 30th 9/2017 ಇದೆ, ಅದನ್ನು ಕ್ಲೋಸಿಂಗ್ ಡೇಟ್ ಇರೋದನ್ನ ಓಪನಿಂಗ್ ಮಾಡ್ಕೊಬೇಕು. 1/10/2017 31/3/2018ಗೆ 6 ಮಂತ್ಸ್. 1/11/2017 ಇದೆ, ಅಲ್ಲಿಂದ 31/3/2018ಗೆ 5 ಮಂತ್ಸ್. 1/1/2018 31/3/2018ಗೆ ಸೊ ಎಷ್ಟು ಮಂತ್ಸ್ ಆಗುತ್ತೆ? ದಟ್ ಈಸ್ 3 ಮಂತ್ಸ್ ಆಗುತ್ತೆ. ಕ್ಲಿಯರಾ? ಈಗ ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಹೆಂಗೆ ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳೋದು? ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಕ್ಲಿಯರಾ? 10 × 11 ನೋಡಿಲಿ 10,000 × 11 ಎಷ್ಟಾಯಿತು? 1,10,000. 1,10,000. ಈಗ ನೆಕ್ಸ್ಟ್ 8,000 × 6 8,000 × 6 48,000. 48,000. Next 7,000 × 5 35,000. Next 12,000 × 3 36,000. ಈಗ ಟೋಟಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಟೋಟಲ್ ಪ್ರಾಡಕ್ಟ್ ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ, ಟೋಟಲ್ ಪ್ರಾಡಕ್ಟ್ ಬರುತ್ತೆ. ಓಕೆನಾ? ನೋಡಿಲಿ 1,10,000 ಪ್ಲಸ್ 48,000 ಪ್ಲಸ್ 35,000 ಪ್ಲಸ್ 36,000 2,29,000. 2,29,000. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಟೋಟಲ್ ಪ್ರಾಡಕ್ಟ್ ಬಂದ ಮೇಲೆ ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ವಿ ವಿಲ್ ನಾಟ್ ಯೂಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ನೋಡಿ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು? ಟೋಟಲ್ ಪ್ರಾಡಕ್ಟು 2,29,000 ಇಂಟು ರೇಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 9%. ಓಕೆ 9 ಡಿವೈಡೆಡ್ ಬೈ 100 ಇಂಟು 1/12. ಓಕೆ ಈಗ ನೋಡ್ಕೊಳ್ಳಿ
2,29,000 into 9 divided by 100 into 1 divided by 12. 1717.5. So January 31st ಇದೆಯಲ್ವಾ, January 31st 2018 January 1st 2018 rupees 12,000. Okay, calculate interest on drawings at 9% per annum under product method. Rupees 1,717.5. This is interest on drawings. Are you clear? So this is calculation of interest on drawings under product method. Okay, so really, so May 1st 2017 rupees 10,000, September 30 2017 rupees 8,000, November 1 2017 rupees 7,000, January 1st to 2017 18 rupees 12,000. Calculate interest on drawings at 9% per annum under product method. ಇದನ್ನು ಬರ್ಕೊಬೇಕು. ಬರ್ಕೊಂಡಾಗಿದ್ಮೇಲೆ ಡೇಟು ಮತ್ತು ಅಮೌಂಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಪ್ರಾಡಕ್ಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಬಂದಮೇಲೆ ಟೋಟಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೆಕ್ಸ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ 2,29,000 ಇಂಟು 9 ಡಿವೈಡೆಡ್ ಬೈ 100 ಇಂಟು 1/12 ಮಾಡಿದ್ರೆ 1,717.5 ಬರುತ್ತೆ rupees. That is interest on drawings ಅಷ್ಟಾಗುತ್ತೆ. ಕ್ಲಿಯರಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. Calculation of interest on drawings under product method. Clear? So in the next class, so we will have to discuss another very important problems regarding to the calculation of interest on drawings. Okay, so thank you.